ನಮಸ್ಕಾರ ಸ್ನೇಹಿತರೆ. ಒಂದು ದಿನ ರಾಮನ ತಂದೆಯಾದಂತಹ ದಶರಥನ ಸಾಮ್ರಾಜ್ಯಕ್ಕೆ ವಿಶ್ವಾಮಿತ್ರರು ಹೋಗ್ತಾರೆ. ಹೋಗಿ ದಶರಥನ ಬಳಿ ಕೇಳಿಕೊಳ್ತಾರೆ, ನೀವು ರಾಮನನ್ನು ನನ್ನ ಜೊತೆಗೆ ಕಳಿಸಿ, ನಾನು ರಾಮನಿಗೆ ಎಲ್ಲ ರೀತಿಯ ಶಸ್ತ್ರಾಸ್ತ್ರಗಳ ವಿದ್ಯೆಯಲ್ಲೂ ಸಹ ಪ್ರವೀಣನನ್ನಾಗಿ ಮಾಡಿ ಕಳುಹಿಸ್ತೇನೆ ಅಂತೇಳಿ ಕೇಳಿಕೊಳ್ತಾರೆ. ಆದರೆ ದಶರಥ ವಿಶ್ವಾಮಿತ್ರರನ್ನು ನೋಡಿ, ಇವನೊಬ್ಬ ಸಾಧಾರಣ ಮಹರ್ಷಿ, ಇವನು ಅಷ್ಟೊಂದು ಶ್ರೀಮಂತನೂ ಸಹ ಆಗಿರೋದಕ್ಕೆ ಸಾಧ್ಯವಿಲ್ಲ, ಇಂಥವನು ರಾಮನಿಗೆ ಏನು ವಿದ್ಯೆಯನ್ನು ಕೊಡಬಲ್ಲ, ಇವನಿಂದ ಏನನ್ನೂ ಸಹ ಕೊಡಲು ಸಾಧ್ಯವಿಲ್ಲ ಅಂತ ತಿಳಿದು ವಿಶ್ವಾಮಿತ್ರರಿಗೆ ಹೇಳ್ತಾರೆ, ನಿಮ್ಮ ಜೊತೆ ನಾನು ರಾಮನನ್ನು ಕಳಿಸೋದಕ್ಕೆ ಆಗೋದಿಲ್ಲ, ದಯಮಾಡಿ ನೀವು ಹೋಗಬಹುದು ಅಂತ. ಆಗ ವಿಶ್ವಾಮಿತ್ರರು ಒಂದು ಮಾತನ್ನು ಸಹ ಹೆಚ್ಚಿಗೆ ಮಾತನಾಡದೆ ಅಲ್ಲಿಂದ ಹೋಗೋದಕ್ಕೆ ಮುಂದಾಗ್ತಾರೆ. ಈ ವಿಷಯ ಮಹರ್ಷಿ ವಸಿಷ್ಠರಿಗೆ ತಿಳಿಯುತ್ತೆ. ವಸಿಷ್ಠರಿಗೆ ತಿಳಿದ ನಂತರ ವಸಿಷ್ಠರು ದಶರಥನ ಆಸ್ಥಾನಕ್ಕೆ ಬರ್ತಾರೆ. ಆಸ್ಥಾನಕ್ಕೆ ಬಂದು ಅವನು ಮಾಡಿದಂತಹ ತಪ್ಪನ್ನು ಅವನಿಗೆ ತಿಳಿಸ್ತಾರೆ. ಯಾಕಂದರೆ ವಿಶ್ವಾಮಿತ್ರರು ಕೇವಲ ಒಬ್ಬ ಮಹರ್ಷಿ ಮಾತ್ರ ಆಗಿರೋದಿಲ್ಲ, ಅವರು ಎಲ್ಲ ಅಸ್ತ್ರಗಳ ಶಕ್ತಿಯನ್ನು ಪ್ರಯೋಗಿಸಬಲ್ಲಂತಹ ಮಹಾನ್ ಶಕ್ತಿಯನ್ನು ಹೊಂದಿದಂತಹ ಒಬ್ಬ ಮಹರ್ಷಿಯಾಗಿದ್ದರು. ಇವರ ಸಾಮರ್ಥ್ಯದ ಬಗ್ಗೆ 3 ಲೋಕಗಳಲ್ಲಿಯೂ ಸಹ ಯಾರಿಗೂ ಸಹ ತಿಳಿದಿರೋದಿಲ್ಲ, ಕೇವಲ ವಸಿಷ್ಠರಿಗೆ ಮಾತ್ರ ತಿಳಿದಿರುತ್ತೆ. ಈ ಕಾರಣಕ್ಕಾಗಿ ವಸಿಷ್ಠರು ತಾವೇ ಸ್ವತಃ ದಶರಥನ ಆಸ್ಥಾನಕ್ಕೆ ಬಂದು ವಿಶ್ವಾಮಿತ್ರರ ಸಾಮರ್ಥ್ಯವನ್ನು ದಶರಥನಿಗೆ ಹೇಳ್ತಾರೆ. ಇಂದು ನಿನ್ನ ಆಸ್ಥಾನಕ್ಕೆ ರಾಮನನ್ನು ನನ್ನ ಜೊತೆ ಕಳಿಸು ಅಂತ ಕೇಳಿಕೊಂಡು ಬಂದಂತಹ ಮಹರ್ಷಿಯನ್ನು ಬರಿಗೈನಲ್ಲಿ ನೀನೇನು ಕಳಿಸ್ತೀಯಲ್ಲ, ಆ ಮಹರ್ಷಿ ಬಹಳಷ್ಟು ಶಕ್ತಿಶಾಲಿಯಾದವರು. ವಿಶ್ವಾಮಿತ್ರರಿಂದ ರಕ್ಷಿಸಲ್ಪಟ್ಟಂತಹ ರಾಮ ಅಂತೇಳಿ ಅಸುರರಿಗೆ ಏನಾದರೂ ತಿಳಿದರೆ ಯಾವೊಬ್ಬ ಅಸುರನೂ ಸಹ ರಾಮನೊಂದಿಗೆ ಯುದ್ಧ ಮಾಡೋದಕ್ಕೆ ಮುಂದೆ ಬರೋದಿಲ್ಲ, ಮತ್ತು ಯಾವೊಬ್ಬ ಅಸುರನೂ ಸಹ ರಾಮನನ್ನು ಮುಟ್ಟೋದಕ್ಕೂ ಸಹ ಸಾಧ್ಯವಿಲ್ಲ. ಯಾಕಂದರೆ ವಿಶ್ವಾಮಿತ್ರರಿಂದ ರಕ್ಷಣೆ ಪಡೆದಂತಹ ರಾಮ ಅಂತಂದರೆ ಅಗ್ನಿಚಕ್ರದಿಂದ ಆವೃತವಾದಂತಹ ಅಮೃತಕ್ಕೆ ಸಮಾನ. ಯಾವ ರೀತಿಯಾಗಿ ಅಗ್ನಿಚಕ್ರದಿಂದ ಆವೃತವಾದಂತಹ ಅಮೃತವನ್ನು ಅಸುರನು ಮುಟ್ಟೋದಕ್ಕೆ ಸಾಧ್ಯವಿಲ್ವೋ, ಅದೇ ರೀತಿಯಾಗಿ ವಿಶ್ವಾಮಿತ್ರರ ರಕ್ಷಣೆಯನ್ನು ಪಡೆದಂತಹ ರಾಮನನ್ನು ಸಹ ಯಾವೊಬ್ಬ ಅಸುರರು ಸಹ ಮುಟ್ಟೋದಕ್ಕೆ ಸಾಧ್ಯವಿಲ್ಲ. ಮಹರ್ಷಿ ವಿಶ್ವಾಮಿತ್ರ ಸಾಮಾನ್ಯರಲ್ಲಿ ಸಾಮಾನ್ಯನಲ್ಲ, ಅವನು ಧರ್ಮ ದೇವತೆಗಳಲ್ಲಿ ಒಬ್ಬ. ಇಡೀ ಪ್ರಪಂಚದಲ್ಲಿ ಇರುವಂತಹ ವೀರರಲ್ಲಿ ಸರ್ವಶ್ರೇಷ್ಠವಾದವನು, ಅಧಿಕ ವಿದ್ಯಾವಂತನು, ತಪಸ್ಸಿಗೇನೇ ಆಶ್ರಯವಾದಂಥವನು, ಅನೇಕ ಅಸ್ತ್ರಗಳ ವಿದ್ಯೆಯನ್ನು ಹೊಂದಿದವನು. ಇಡೀ 3 ಲೋಕದಲ್ಲೂ ಸಹ ವಿಶ್ವಾಮಿತ್ರನ ಸಾಮರ್ಥ್ಯದ ಬಗ್ಗೆ ಯಾರಿಗೂ ಸಹ ತಿಳಿದಿಲ್ಲ, ಮುಂದೆಯೂ ಸಹ ತಿಳಿಯೋದಕ್ಕೆ ಸಾಧ್ಯವಿಲ್ಲ. ವಿಶ್ವಾಮಿತ್ರನ ಸಾಮರ್ಥ್ಯ ತಿಳಿದಿರೋದು ಕೇವಲ ನನಗೆ, ನನಗೊಬ್ಬನಿಗೆ ಮಾತ್ರ, ನನ್ನನ್ನು ಹೊರತುಪಡಿಸಿ ಯಾರಿಗೂ ಸಹ ಅದು ತಿಳಿದಿಲ್ಲ, ತಿಳಿಯೋದು ಇಲ್ಲ ಅಂತೇಳಿ ಮಹರ್ಷಿ ವಸಿಷ್ಠರು ದಶರಥನಿಗೆ ಹೇಳ್ತಾರೆ. ಇದರ ಜೊತೆಗೆ ದೇವತೆಗಳಾಗಿರಲಿ, ಋಷಿಮುನಿಗಳಾಗಿರಲಿ, ಅಸುರರಾಗಿರಲಿ, ರಾಕ್ಷಸರಾಗಿರಲಿ, ಯಕ್ಷರಾಗಿರಲಿ, ಗಂಧರ್ವರಾಗಿರಲಿ ಅಥವಾ ಕಿನ್ನರರಾಗಿರಲಿ, ಇಡೀ ವಿಶ್ವದಲ್ಲಿ ಯಾರೇ ಆಗಿರಲಿ, ಇವರಿಗೆ ತಿಳಿದಷ್ಟು ಅಸ್ತ್ರಗಳ ವಿದ್ಯೆ ಇಡೀ ವಿಶ್ವದಲ್ಲಿ ಯಾರಿಗೂ ಸಹ ತಿಳಿದಿಲ್ಲ. ಈ ಇಡೀ ವಿಶ್ವದಲ್ಲಿ ಅಸ್ತ್ರಗಳು ಕೃಶಾಶ್ವ ಪ್ರಜಾಪತಿಯ ಪರಮ ಧಾರ್ಮಿಕ ಮಕ್ಕಳಾಗಿ ಜನಿಸಿ ಅಸ್ತ್ರಗಳ ರೂಪವನ್ನು ಪಡೆದುಕೊಂಡಿದ್ದಾರೆ. ಈ ರೀತಿಯಾಗಿ ಈ ಜಗತ್ತಿನಲ್ಲಿ ಅಸ್ತ್ರಗಳು ಜನ್ಮ ತಾಳಿದ್ದಾವೆ. ವಿಶ್ವಾಮಿತ್ರರು ತಮ್ಮ ರಾಜ್ಯವನ್ನು ಬಹಳಷ್ಟು ಸಮೃದ್ಧಿಯಾಗಿ ಶಕ್ತಿಶಾಲಿಯಾಗಿ ಆಳ್ವಿಕೆ ಮಾಡುವಂತಹ ಸಂದರ್ಭದಲ್ಲಿ ಸ್ವತಃ ಪರಶಿವನೇ ಕುಶಾಶ್ವನ ಮಕ್ಕಳ ರೂಪದಲ್ಲಿ ಇರುವಂತಹ ಅಸ್ತ್ರಗಳನ್ನು ಸ್ವತಃ ಈಶ್ವರನೇ ವಿಶ್ವಾಮಿತ್ರನಿಗೆ ಅನುಗ್ರಹಿಸಿದ್ದಾನೆ. ಕೃಶಾಶ್ವ ಮತ್ತು ದಕ್ಷ ಬ್ರಹ್ಮನ 2 ಕನ್ಯೆಯರಿಂದಾಗಿ ಈ ಮಹಾಸ್ತ್ರಗಳು ರೂಪ ತಾಳಿದ್ದಾವೆ. ಈ ಅಸ್ತ್ರಗಳು ನಾನಾ ರೂಪವನ್ನು ಧರಿಸುವಂತಹ ಮತ್ತು ನಾನಾ ಸಾಮರ್ಥ್ಯವನ್ನು ಹೊಂದಿದಂತಹ ದಿವ್ಯ ಶಕ್ತಿಗಳನ್ನು ಹೊಂದಿದಂತಹ ಮಹಾಸ್ತ್ರಗಳಾಗಿದ್ದಾವೆ. ಈ ಅಸ್ತ್ರಗಳು ಅತ್ಯಂತ ಪ್ರಕಾಶಮಾನವಾಗಿವೆ ಮತ್ತು ಮಹಾನ್ ಪರಾಕ್ರಮಿ ಅಸ್ತ್ರಗಳಾಗಿದ್ದಾವೆ. ಈ ಅಸ್ತ್ರಗಳನ್ನು ಕೇವಲ ಮಂತ್ರಪೂರ್ವಕವಾಗಿ ಮಾತ್ರ ಆಹ್ವಾನಿಸೋದಕ್ಕೆ ಸಾಧ್ಯ. ಈ ಅಸ್ತ್ರಗಳನ್ನು ಒಂದು ಸಾರಿ ಶತ್ರುವಿನ ಮೇಲೆ ಪ್ರಯೋಗ ಮಾಡಿದರೆ ಅವನ ಇಡೀ ಸೈನ್ಯದ ಜೊತೆಗೆ ಎಲ್ಲವನ್ನೂ ಸಹ ಈ ಅಸ್ತ್ರಗಳು ಸರ್ವನಾಶ ಮಾಡ್ತವೆ. ಮತ್ತು ಈ ಅಸ್ತ್ರಗಳನ್ನು ಪ್ರಯೋಗ ಮಾಡಿದವನಿಗೆ ಕ್ಷಣ ಮಾತ್ರದಲ್ಲೇ ವಿಜಯವನ್ನು ತಂದುಕೊಡುವಷ್ಟು ಸಾಮರ್ಥ್ಯಗಳನ್ನು ಹೊಂದಿದ್ದಾವೆ ಈ ಅಸ್ತ್ರಗಳು. ಇದರ ಜೊತೆಗೆ ದಕ್ಷಕನ್ಯರು ಮತ್ತು ಸಣ್ಣ ನಡುವುಳ್ಳಂತಹ ಜಯ ಮತ್ತು ಸುಭದ್ರೆಯರು
100 ದಿವ್ಯ ಶಕ್ತಿಗಳನ್ನು ಹೊಂದಿದಂತಹ ಅಸ್ತ್ರಗಳನ್ನು ಸೃಷ್ಟಿಸಿದರು. ಇವರುಗಳಲ್ಲಿಯೂ ಸಹ ಜಯ ಎನ್ನುವಂತಹ ಒಬ್ಬ ಕನ್ಯೆ ಅಸುರರ ಸೈನ್ಯವನ್ನು ನಾಶ ಮಾಡೋದಕ್ಕೋಸ್ಕರ ಒಬ್ಬ ವರನನ್ನು ಹುಡುಕಿ ಅವನಿಂದ 50 ಜನ ಅಸ್ತ್ರಪುತ್ರರನ್ನು ಪಡಿತಾಳೆ. ಜಯ ಪಡೆದಂತಹ ಈ 50 ಜನ ಪುತ್ರರು ಬಹಳಷ್ಟು ಪರಾಕ್ರಮಿಗಳು ಮತ್ತು ಅತ್ಯಂತ ಶಕ್ತಿಶಾಲಿ ಉಳ್ಳವರಾಗಿದ್ದರು. ಇವರುಗಳನ್ನು ಜಯ ಕೇವಲ ಅಸುರರ ವಧೆಗೋಸ್ಕರ ಮಾತ್ರ ನಿರ್ಮಿಸಿದ್ಲು ಮತ್ತು ಜನ್ಮ ನೀಡಿದ್ಲು. ಇದರ ಜೊತೆಗೆ ಸುಭದ್ರೆಯೂ ಸಹ ಮಹಾಬಲಿಷ್ಠರಾದಂತಹ ಸಂಹಾರ ಎಂಬುವಂತಹ 50 ಜನ ಮಕ್ಕಳಿಗೆ ಜನ್ಮ ನೀಡ್ತಾಳೆ. ಇಂತಹ 200 ಮಹಾನ್ ಶಕ್ತಿಶಾಲಿ ಅಸ್ತ್ರಗಳನ್ನು ಪ್ರಯೋಗಿಸುವಂತಹ ಮತ್ತು ಅವುಗಳ ವಿದ್ಯೆಯನ್ನು ಹೊಂದಿರುವಂತಹ ಏಕಮಾತ್ರ ವ್ಯಕ್ತಿ ಯಾರಾದರೂ ಇದ್ದರೆ ಅದು ವಿಶ್ವಾಮಿತ್ರರು ಮಾತ್ರ. ಇದರ ಜೊತೆಗೆ ವಿಶ್ವಾಮಿತ್ರರು ಸ್ವತಃ ತಾವೇ ಬಹಳಷ್ಟು ಶಕ್ತಿಶಾಲಿಯಾದಂತಹ ಮತ್ತು ಅಪೂರ್ವವಾದಂತಹ ಅಸ್ತ್ರಗಳನ್ನು ಸ್ವತಃ ತಾವೇ ತಯಾರಿಸಬಲ್ಲಂತಹ ಶಕ್ತಿಯನ್ನು ಹೊಂದಿದ್ದಾರೆ. ಇದರ ಜೊತೆಗೆ ಅವರು ತ್ರಿಕಾಲ ಜ್ಞಾನಿಯೂ ಸಹ ಹೌದು. ಈ ಕಾರಣಕ್ಕಾಗಿ ಇಡೀ ವಿಶ್ವದಲ್ಲಿ ರಾಮನಿಗೆ ಯಾರಾದರೂ ಪರಿಪೂರ್ಣವಾದಂತಹ ಶಸ್ತ್ರಾಸ್ತ್ರಗಳ ವಿದ್ಯೆಯನ್ನು ನೀಡೋದರಲ್ಲಿ ಸಮರ್ಥರು ಅಂತ ಯಾರಾದರೂ ಇದ್ದರೆ ಅದು ವಿಶ್ವಾಮಿತ್ರರು ಮಾತ್ರ. ಈ ವಿಷಯದಲ್ಲಿ ಕಿಂಚಿತ್ತೂ ಸಹ ಸಂಶಯವೇ ಇಲ್ಲ ಅಂತೇಳಿ ವಸಿಷ್ಠರು ಹೇಳ್ತಾರೆ. ಮತ್ತು ವಸಿಷ್ಠರು ಹೇಳ್ತಾರೆ, ಇದು ಮಹಾವಿಷ್ಣುವಿನ ಮನುಷ್ಯ ರೂಪವಾಗಿದೆ. ಇಲ್ಲಿ ರಾಮನ ಅವತಾರದಲ್ಲಿ ಜನಿಸಿರೋದು ಸ್ವತಃ ಮಹಾವಿಷ್ಣುವೇ. ಮತ್ತು ರಾಮ ಜನ್ಮ ತಾಳುವಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯ ದಿವ್ಯ ಶಕ್ತಿಗಳನ್ನು ಹೊಂದಿಲ್ಲ, ಕೇವಲ ಮನುಷ್ಯನ ರೂಪದಲ್ಲಿ ಜನ್ಮವನ್ನು ತಾಳಿದ್ದಾನೆ. ಮುಂದೆ ರಾಮನಿಂದ ಒಂದು ಮಹಾನ್ ಕಾರ್ಯವಾಗಲಿದೆ. ಅದಕ್ಕೆ ರಾಮನಿಗೆ ಈ ಅಸ್ತ್ರಗಳ ಶಕ್ತಿ ಬೇಕೇ ಬೇಕು. ಯಾಕಂದರೆ ಯಾವುದೇ ದಿವ್ಯ ಶಕ್ತಿಯ ಸಹಾಯವಿಲ್ಲದೆ ಈ ಮನುಷ್ಯನಾಗಿ ರಾಕ್ಷಸರ ಜೊತೆ ಒಡೆದಾಡಬೇಕು ಅಂತಂದರೆ ದಿವ್ಯಾಸ್ತ್ರಗಳ ಸಹಾಯ ಬೇಕೇ ಬೇಕು. ಈ ದಿವ್ಯಾಸ್ತ್ರಗಳನ್ನು ವಿಶ್ವಾಮಿತ್ರನ ಹೊರತಾಗಿ ಯಾರೂ ಸಹ ರಾಮನಿಗೆ ಕಲಿಸೋದಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ನೀನು ವಿಶ್ವಾಮಿತ್ರರ ಬಳಿ ಹೋಗಿ ಕ್ಷಮೆ ಕೇಳಿ ರಾಮನನ್ನು ಅವರ ಜೊತೆ ಕಳಿಸು ಅಂತೇಳಿ ವಸಿಷ್ಠರು ದಶರಥನಿಗೆ ಹೇಳ್ತಾರೆ. ವಸಿಷ್ಠರ ಮಾತಿನಂತೆಯೇ ದಶರಥನು ಸಹ ವಿಶ್ವಾಮಿತ್ರರ ಬಳಿ ಹೋಗಿ ಕ್ಷಮೆ ಕೇಳಿ ರಾಮನನ್ನು ಅವರ ಜೊತೆಗೆ ಕಳುಹಿಸ್ತಾರೆ. ಇದು ರಾಮಾಯಣದಲ್ಲಿ ನಡೆದಂತಹ ಒಂದು ಚಿಕ್ಕ ಕಥೆ ಸ್ನೇಹಿತರೆ. ಇದರ ಬಗ್ಗೆ ನಿಮಗೆ ಮೊದಲೇ ಗೊತ್ತಿತ್ತೋ ಇಲ್ವೋ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ಸ್ನೇಹಿತರೆ. ಮತ್ತು ಇದೇ ರೀತಿಯ ಇನ್ನಷ್ಟು ವೀಡಿಯೋಗಳಿಗಾಗಿ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು ಸ್ನೇಹಿತರೆ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.